ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನನ್ಗನ್ಸಿದ ಕೆಲವು ಪಾಯಿಂಟ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಅದೇನು ಅಂದ್ರೆ ಪಾಸಿಟಿವ್ ಪೇರೆಂಟಿಂಗ್. ನನ್ಗೂ ಕೂಡ ಇಬ್ರು ಮಕ್ಳಿದ್ದಾರೆ. ಒಬ್ಳು ಮಗಳು, ಒಬ್ಬ ಮಗ. ಮಗಳು 11th ಸ್ಟ್ಯಾಂಡರ್ಡ್ ಟೀನೇಜರ್, ಮಗ ಇನ್ನು ಚಿಕ್ಕವನು 3rd ಸ್ಟ್ಯಾಂಡರ್ಡ್. ಮಗಳನ್ನ ನಿಭಾಯಿಸೋದೇ ಬೇರೆ ತರ, ಮಗನ್ ನಿಭಾಯಿಸೋದೇ ಬೇರೆ ತರ. ನಾನು ಒಬ್ಳು ಪೇರೆಂಟ್ ಆಗಿ ನನ್ನ ಮಕ್ಳಿಗೆ ನಾನು ಟಾಕ್ಸಿಕ್ ಪೇರೆಂಟ್ ಆಗ್ದಿರಾ, ಅವರಿಗೆ ಚೈಲ್ಡ್ಹುಡ್ ಟ್ರಾಮಾವನ್ನ ನಾವು ಕ್ರಿಯೇಟ್ ಮಾಡ್ದಂಗೆ ಅವ್ರನ್ನ ನಾವು ಹೇಗೆ ಬೆಳೆಸ್ಬೇಕು, ನಾನು ಯಾವ್ಯಾವ ರೂಲ್ಸ್ಗಳನ್ನ ನನ್ನ ಲೈಫಲ್ಲಿ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನನ್ನ ಮಗಳು ಟೀನೇಜರ್ ಆಗಿರೋದ್ರಿಂದ ಅವಳ ಜೊತೆ ನಾನೀಗ ಫ್ರೆಂಡ್ಲಿ ಆಗಿರ್ಬೇಕು. ಮತ್ತೆ ಅವಳ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಬೇಕು, ಅವಳ ಜೊತೆ ಹೆಚ್ಚು ಮಾತಾಡ್ಬೇಕು, ಅವಳು ಹೇಳೋದನ್ನ ನಾನು ಕೇಳಿಸ್ಕೊಬೇಕು. ಇನ್ನ ಚಿಕ್ಕವನು ಮಗ, ಅವನ ಜೊತೆ ನಾನು ಬೇರೆ ತರ ಬಿಹೇವ್ ಮಾಡ್ಬೇಕು, ಅವನ ಇಷ್ಟ ಕಷ್ಟಗಳೇನು, ಅವನನ್ನ ಬ್ಯಾಲೆನ್ಸ್ ಮಾಡೋದೇ ಬೇರೆ ತರ. ಈಗ ಮೊದಲು ನಾನು ಅನ್ಕೊಳ್ಳೋದು, ಮಕ್ಕಳನ್ನ ನಾವು ಪ್ರೀತಿಸ್ಬೇಕು. ಅಂದ್ರೆ ಟಾಕ್ಸಿಕ್ ಪೇರೆಂಟ್ ಆಗ್ಬಾರ್ದು. ಹೇಗೆ ಅಂದ್ರೆ ಅವ್ರಿಗೆ ಬೈಯೋದು, ನಾವು ಕಿರ್ಚೋದು, ಏನಾದ್ರೂ ತಪ್ಪು ಮಾಡಿದ ತಕ್ಷಣ ಸಡನ್ ಆಗಿ ಕಿರ್ಚಿ ಚೆನ್ನಾಗಿ ಹೊಡಿಯೋದು, ಆ ಮಕ್ಳಿಗೆ ಅವ್ರಿಗೆ ಮಾತಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಹಾಗ್ ಮಾಡ್ತೀವಿ. ಟಾಕ್ಸಿಕ್ ಪೇರೆಂಟ್ ಆಗೋದ್ ಬೇಡ. ನಾವು ಅವ್ರನ್ನ ಪ್ರೀತಿಯಿಂದ ನೋಡಿದ್ರೆ ಖಂಡಿತ ಅವ್ರು ನಮ್ಮ ಮಾತನ್ನ ನಾವು ಕೇಳ್ತಾರೆ. ಒಂದ್ ಮಾತೇ ಇದೆ ಅಲ್ವಾ, ಪೆಹಲೆ ಪ್ಯಾರ್ ಫಿರ್ ಸುಧಾರ್ ಅಂತ. ಹಾಗೆ ಆಮೇಲೆ ಮಕ್ಕಳನ್ನ ನಾವು ಹೆದರಿಸಬಾರ್ದು. ಸಾಧ್ಯವಾದಷ್ಟು ಆತ್ಮೀಯತೆಯಲ್ಲಿ ಉಳಿಸ್ಕೊಂಡು, ಹೊರಗಡೆ ಅವ್ರಿಗೆ ಏನೇ ತೊಂದರೆ ಆದ್ರೂ ಓಪನ್ ಅಪ್ ಆಗಿ ಅವ್ರು ಬಂದು ನಮ್ಮ ಹತ್ರ ಹೇಳ್ಕೊಬೇಕು. ಆ ತರ ವಾತಾವರಣವನ್ನ ನಾವು ತಂದೆ ತಾಯಿಗಳು ಕ್ರಿಯೇಟ್ ಮಾಡ್ಬೇಕು. ಈಗ ನನ್ನ ಮಗ ಚಿಕ್ಕವನು, ಅವನಿನ್ನೂ ಆಟ ಆಡ್ಬೇಕು. ಅವ್ನ್ ಬರೀ ಒಳಗೆ ಬಿಟ್ರೆ ಏನ್ ಮಾಡ್ತಾನೆ, ಬರೀ ಟಿವಿ ನೋಡೋದು ಇಷ್ಟೇ. ಓದ್ಕೊ ಅಂದ್ರೆ ಇನ್ನ ಸ್ವಲ್ಪ ಹೊತ್ತು ಓದ್ಕೊಬಹುದು. ಅದಕ್ಕೆ ನಾನು ಹೊರ್ಗಡೆನೂ ಕೂಡ ಆಟ ಆಡಕ್ ಬಿಡ್ತೀನಿ, ಮಣ್ಣಲ್ಲಿ ಆಟ ಆಡು ಅಂತ ಬಿಡ್ತೀನಿ, ಮಕ್ಳ ಜೊತೆ ಸೇರ್ಕೊ. ಮತ್ತೆ ಬಿಸ್ಲಲ್ಲಿ ಆಟ ಆಡು ಅಂತೀನಿ, ಎಲ್ಲ ರೀತಿ ಆಕ್ಟಿವಿಟಿ ಮಾಡೋಕ್ಕೂ ಅವನನ್ನ ನಾನು ಬಿಡ್ತೀನಿ. ಆಮೇಲೆ ಅವನಿಗೆ ಕ್ಲೀನ್ಲಿನೆಸ್ ಬಗ್ಗೆನೂ ಕೂಡ ಹೇಳ್ಕೊಡ್ತೀನಿ. ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ದೊಡ್ಡವ್ರ ಜೊತೆ ಹೇಗ್ ಮಾತಾಡಬೇಕು, ಚಿಕ್ಕವ್ರ ಜೊತೆ ಜಗಳ ಆದಾಗ ಹೇಗ್ ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಲಿ ಆಗಿದ್ ಬರ್ಬೇಕು ಅನ್ನೋದನ್ನು ಕೂಡ ಅವನಿಗೆ ನಾನು ಕಲಿಸ್ಕೊಡ್ತೀನಿ. ಆಮೇಲೆ ನಮ್ಮ ಮಕ್ಕಳು ಹೇಗಿದ್ದಾರೋ ಅವ್ರನ್ನ ಹಾಗೆ ಸ್ವೀಕರಿಸೋಣ. ಯಾರೋ 100% ತೆಗೆದ್ರು ನೀನು ತೆಗಿಬೇಕು ಅಂತ ಪ್ರೆಷರೈಸ್ ಮಾಡೋದು ಅವ್ರನ್ನ ಖಂಡಿತ ಬೇಡ. ಯಾಕೆ ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರಾ, ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರಾ, ಡಾನ್ಸ್ ಅಲ್ಲಿ ಇದ್ದಾರಾ, ಗುರುತಿಸೋಣ. ಅವ್ರಿಗೆ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಏನು ಓದ್ಬೇಕು, ಬೇಕು ಎಜುಕೇಶನ್, ಅತಿಯಾಗಿ ಪ್ರೆಷರೈಸ್ ಮಾಡಬಾರ್ದು ಅನ್ನೋದು ನನ್ನ ಭಾವನೆ. ಮತ್ತೆ ಅವ್ರಿಗೆ ಮಿಸ್ಟೇಕ್ ಮಾಡಕ್ ಬಿಡೋಣ. ಯಾಕೆ ಅಂದ್ರೆ ಅವ್ರ ತಪ್ಪುಗಳಿಂದನೇ ಅವರು ತುಂಬಾ ಚೆನ್ನಾಗಿ ಕಲಿತಾರೆ. ತಿಳಿಸ್ಕೊಡೋಣ. ಅವರೇ ಮಿಸ್ಟೇಕ್ ಮಾಡಿದಾಗ ಅವ್ರಿಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಹೋ ಇದು ಸರಿ ಇಲ್ಲ, ಕೇಳ್ಬೇಕು ಮಾತನ್ನ ಅಂತ. ಮತ್ತೆ ಅವ್ರ ಪ್ರಾಬ್ಲಮ್ ಅವರೇ ಸಾಲ್ವ್ ಮಾಡ್ಕೊಬೇಕು. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡ್ಬೇಕು. ಇದೊಂದು ಪಾಯಿಂಟ್. ಮತ್ತೆ ಫ್ರೀಡಮ್ ಅನ್ನ ಕೊಡೋಣ ಮಕ್ಳಿಗೆ. ಅತಿಯಾಗಿ ಕಟ್ ಹಾಕೋದು, ನೀನ್ ಅವ್ರ ಜೊತೆ ಮಾತಾಡ್ಬೇಡ, ಹಾಗಿರ್ಬೇಕು ಹೀಗಿರ್ಬೇಕು, ಅಂತ ಬಟ್ಟೆ ಹಾಕೋಬೇಕು, ಹಾಗೆ ಬೇಡ. ಅವ್ರಿಗೆ ಗೊತ್ತಾಗುತ್ತೆ ಸೊಸೈಟಿಯಲ್ಲಿ ಹೇಗ್ ಬದುಕ್ಬೇಕು ನೀನು ಅನ್ನೋದು. ಈಗ ನನ್ನ ಮಗಳಿಗೆ ಗೊತ್ತಾಗುತ್ತೆ, ಅವಳಿಗೆ ಯಾರು ಹೇಗೆ, ಅವ್ರು ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಅದನ್ನ ನಾವು ಸ್ವಲ್ಪ ಕ್ಲೂ ಕೊಟ್ರೇನೆ ಸಾಕು, ಕಲ್ತ್ಕೊಂತಾರೆ. ಮತ್ತೆ ಅವ್ರಿಗೆ ನಿಜವಾದ ರೋಲ್ ಮಾಡಲ್ ಯಾರಪ್ಪ ಅಂದ್ರೆ ನಾವೇ, ತಂದೆ ತಾಯಿಗಳು. ನಾವು ಫಸ್ಟ್ ಸರಿಯಾಗಿರ್ಬೇಕು. ನಾವ್ ಹೇಳಿದ್ದನ್ನ ಅವ್ರು ಮಾಡೋದಿಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನ ಫಾಲೋ ಮಾಡ್ತಾರೆ ಅವರು. ಸೊ ಅವ್ರಿಗೆ ಲೆಕ್ಚರ್ ಕೊಡೋದ್ ಬಿಟ್ಟು ಫಸ್ಟ್ ನಾವ್ ನೆಟ್ಟಗಿರೋದನ್ನ ಕಲಿಬೇಕು. ಮತ್ತೆ ಮಕ್ಕಳಿಗೆ ಗ್ರ್ಯಾಟಿಟ್ಯೂಡ್ ಮೈಂಡ್ ಸೆಟ್ ಅನ್ನ ಬೆಳೆಸೋದು ಹೇಗೆ, ಸಾರಿ, ಪ್ಲೀಸ್, ಥ್ಯಾಂಕ್ ಯು, ಈ ತರ. ಈಗ ದೇವ್ರೆ ಇಷ್ಟೆಲ್ಲ ಕೊಟ್ಟಿದ್ಯಾ, ಥ್ಯಾಂಕ್ ಯು. ಟೀಚರ್ಸ್ಗಳಿಗೆ ಎಷ್ಟೊಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀರಾ, ಒಳ್ಳೊಳ್ಳೆ ವಿಷಯಗಳನ್ನು ಕಲಿಸ್ಕೊಡ್ತಿದ್ದೀರಾ, ಥ್ಯಾಂಕ್ ಯು. ಅಪ್ಪ ಅಮ್ಮಂಗೂ ಅಷ್ಟೇ, ಏನಾದ್ರು ತಪ್ಪಾಯ್ತಾ, ಸಾರಿ. ಹೀಗೆ ಮಕ್ಕಳು ಓಪನ್ ಅಪ್ ಆಗಿ ನಮ್ಮ ಹತ್ರ ಹೇಳ್ಕೋಬೇಕು. ಈ ತರ ಗ್ರ್ಯಾಟಿಟ್ಯೂಡ್ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋ ತರ ಕಲಿಸೋದು. ಮತ್ತೆ ಯಾವ ಮಕ್ಕಳು ಪರ್ಫೆಕ್ಷನ್ ಅಲ್ಲ ರೀ. ಕೆಲವು ಮಕ್ಕಳು ಒಂದೊಂದ್ ತರ ಇರ್ತಾರೆ. ಯಾರು ಈ ಭೂಮಿ ಮೇಲೆ ಪರ್ಫೆಕ್ಷನ್ ಇಲ್ಲ, ದೇವ್ರ ಒಬ್ಬನ್ ಬಿಟ್ಟು ಅಂತ ನನ್ನ ಅನ್ಸುತ್ತೆ. ಅದೇ ಮೊದ್ಲೇ ಹೇಳಿದ್ನಲ್ಲ, ನಮ್ಮ ಮಕ್ಕಳು ಹೇಗಿದ್ದಾರೆ ಹಾಗೆ ಅವ್ರನ್ನ ಒಪ್ಕೊಳ್ಳೋಣ ಅಂತ. ಆಮೇಲೆ ಮಾರ್ಕ್ಸ್ ಕಮ್ಮಿ ಬಂದಾಗ ಮಕ್ಳಿಗೆ ನಾನು ಹೇಳ್ಬೇಕು. ಹೇಗೆ ಹೇಳ್ತೀನಿ ಗೊತ್ತಾ, ನಿನ್ ಮಾರ್ಕ್ಸ್ ಕಮ್ಮಿ ಬಂದಿದೆ, ಆದ್ರೆ ನೀನ್ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡು, ಮುಂದೆ ಇನ್ನೂ ಅವಕಾಶಗಳಿದೆ ಮಾಡು ಅಂತ ಅವ್ರನ್ನ ಹುರಿದುಂಬಿಸೋದು. ಮತ್ತೆ ಅವ್ರಿಗೆ ಹೇಳ್ಬೋದು, ಅವರಿಗೆ ಕೇಳಿದನ್ನೆಲ್ಲ ಕೊಡ್ಸೋದು ಖಂಡಿತ ಮಾಡಬಾರ್ದು. ಯಾಕೆ ಅಂದ್ರೆ ತೀರಾ ಕಷ್ಟ ಕೊಡಿ ಅಂತ ನಾನು ಹೇಳೋದಿಲ್ಲ. ಅರ್ಧ ಹೊಟ್ಟೆಲ್ಲಿ ಇರ್ಬೇಕು ಅವ್ರಿಗೆ, ಮತ್ತೆ ಅರ್ಧ ಬಟ್ಟೆಗಳನ್ನು ಹಾಕ್ಸೋದು ಹಾಗಲ್ಲ, ಖಂಡಿತ ಅಲ್ಲ. ಮಕ್ಳಿಗೆ ನೆಸೆಸಿಟಿ ಮತ್ತೆ ಲಕ್ಸುರಿ ಇವೆರಡು ನಡುವೆ ಇರುವಂತಹ ಅಂತರ ಗೊತ್ತಾಗ್ಬೇಕು.
ಕೇಳಿದ್ದನ್ನೆಲ್ಲ ಕೊಡ್ಸೋದು, ಅತಿಯಾದ ಕೊಳ್ಳು ಬಾಕುತನ. ಕಂಡಿದ್ದೆಲ್ಲ ತಗೊಬೇಕು, ನೋಡಿದ್ದೆಲ್ಲ ತಿನ್ಬೇಕು, ಬೇಡ. ಅವ್ರಿಗೆ ಆರೋಗ್ಯದ ಬಗ್ಗೆನೂ ಕಾಳಜಿ ಮೂಡಿಸ್ಬೇಕು. ಕೊಡ್ಸೋಣ ಜಂಕ್ ಫುಡ್ ಲಿಮಿಟೇಷನ್ ನಲ್ಲಿ, ಬಟ್ಟೆಗಳು ಲಿಮಿಟೇಷನ್ ನಲ್ಲಿ. ಅದೇ ಅವ್ರಿಗೆ ಗೊತ್ತಾಗಬೇಕು, ಸುಮ್ಮನೆ ನೋ ಅನ್ನೋದನ್ನ ಕಲಿಸ್ಬೇಕು ಅನ್ನೋದು. ನಾವು ಪೇರೆಂಟ್ಸು ಮೊದಲು ಅರ್ಥ ಮಾಡ್ಕೊಬೇಕು, ದೇವ್ರು ನಮಗೆ ನಿಜವಾಗ್ಲೂ ಒಳ್ಳೆ ಮಕ್ಕಳನ್ನೇ ಕೊಟ್ಟಿದ್ದಾನೆ ಅಂತ. ಅವರನ್ನು ಜತನದಿಂದ ಕಾಯ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು ಅನ್ನೋದು. ನಾನು ಪೇರೆಂಟಾಗಿ ಒಬ್ಬಳು ತಾಯಿಯಾಗಿ ನಾನು ಫಾಲೋ ಮಾಡ್ತಿರೋ ರೂಲ್ಸು ಇವಿಷ್ಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.